ಹಲೋ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ವಿಡಿಯೋ. ಈ ವಿಡಿಯೋ ಯಾವುದ್ರ ಬಗ್ಗೆ ಅಪ್ಪ ಅಂದರೆ, ನನ್ನದೊಂದು ಪೆಟ್ ಇದೆ, ಡಾಗ್ ಇದೆ, ಟೋಬೆ ಅಂತ. ಅದ್ರ ಬಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ. ಏನಪ್ಪ ಅಂದರೆ, ಒಂದು ಯಾವುದಾದ್ರೂ ಪೆಟ್ಟು ಅಥವಾ ಡಾಗು, ಈ ಕ್ಯಾಟ್ ಯಾವುದೇ ಆಗಲಿ, ಒಟ್ಟು ಪೆಟ್ ಸಾಕೊಂಡಿದ್ದೀವಿ ಅಂದರೆ ಅದಕ್ಕಂತ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಅದಕ್ಕೆ ಊಟ ಆಗಲಿ, ಸ್ನಾನ ಮಾಡಿಸೋದಾಗಲಿ, ಅಥವಾ ಹೊರಗಡೆ ವಾಕ್ ಕರ್ಕೊಂಡು ಹೋಗೋದಾಗಲಿ ಎಲ್ಲ ಮೇಂಟೈನ್ ಮಾಡಬೇಕು. ಅದಕ್ಕಂತಲೇ ಇಷ್ಟು ಟೈಮ್ ಅಂತ ಕೊಡಲೇಬೇಕಾಗುತ್ತೆ. ಯಾಕಂದರೆ ಅದು ನಮ್ಮದು ಫ್ಯಾಮಿಲಿ ಒಳಗಡೆ, ನಮ್ಮ ಫ್ಯಾಮಿಲಿ ಒಳಗಡೆ ಅದು ಒಂದು ಮೆಂಬರ್ ಆಗಿರುತ್ತೆ. ಮೆಂಬರ್ ಆದಾಗ ನಮ್ಮ ಫ್ಯಾಮಿಲಿ ಮೆಂಬರ್ಲಿ ನಾವು ಹೆಂಗೆ ಟೈಮ್ ಕೊಡುತ್ತೋ ಅದಕ್ಕೂ ಟೈಮ್ ಕೊಡಬೇಕಾಗುತ್ತೆ. ನೋಡಿ, ಹೀಗೆ ನಾವು ಮೊನ್ನೆ ಏನೋ ಕೆಲಸ ಬಂತಂತೆ ಇಡೀ ಫ್ಯಾಮಿಲಿ ಎಲ್ಲ ಸ್ವಲ್ಪ ಊರಿಗೆ ಹೋಗೋ ಪರಿಸ್ಥಿತಿ ಬಂದಿತ್ತು. ಆ ಟೈಮಲ್ಲಿ ಇದನ್ನು ಕರ್ಕೊಂಡು ಹೋಗೋದು ಬಿಟ್ಟು ಹೋಗೋದು ಒಂದು ಗೊತ್ತಾಗ್ತಿಲ್ಲ. ಯಾಕಂದರೆ ನಮ್ಮದು ಬಿಟ್ಟು ಇರೋದಿಲ್ಲ, ಕರ್ಕೊಂಡು ಹೋಗೋದಂದರೆ ಅಲ್ಲಿ ಮೇಂಟೈನ್ ಮಾಡೋದು ಕಷ್ಟ. ಹಾಗಾಗಿ ಹೀಗೆ ನಮ್ಮ ಫ್ರೆಂಡ್ ಒಬ್ಬನು ಏನಪ್ಪ ಅಂದರೆ ಅವ್ರದ್ದು ಬೋರ್ಡಿಂಗ್ ಇದೆ, ಪೆಟ್ಸ್ ಬೋರ್ಡಿಂಗ್ ಇದೆ. ಸೊ ನಮಗೇನಂತ ಹೆವಿ ಅನಿಸಿಲ್ಲ, ಯಾಕಂದರೆ ನಮ್ಮ ಫ್ರೆಂಡೇ ಎಲ್ಲ ಗೊತ್ತಿರೋಂಗಿಲ್ಲ. ಹಾಗಾಗಿ ಬಿಟ್ಟು ಹೋಗೋಕ್ಕೆ ಏನು ತೊಂದರೆ ಅನ್ನಿಸ್ಲಿಲ್ಲ. ನಮ್ಮ ಫ್ರೆಂಡ್ ಬೋರ್ಡಿಂಗ್ ಬಿಟ್ಟು ಅದರ ಹತ್ತಿರ ಬಿಟ್ಟು 2 ಡೇಸ್ ಆಯಿತು. ಈಗ 2 ಡೇಸಿಂದ ಈಗ ವಾಪಸ್ ಬಂದಿದ್ದೀವಿ ಊರಿಗೆ. ಅದನ್ನು ಕರ್ಕೊಂಬರೋಕೆ ಹೊಂಟಿದ್ದೀನಿ ನಾನು. ಇಲ್ಲಪ್ಪ ಅಂದರೆ ಸ್ವಲ್ಪ ನೈಟೆಲ್ಲ ಗಲಾಟೆ ಮಾಡಿರುತ್ತೆ ಅನಿಸುತ್ತೆ. ಯಾರಿಲ್ಲ ಅಂದರೆ ಅದು ಆಲ್ಮೋಸ್ಟ್ ಆಲ್, ಯಾಕಂದರೆ ನಾವಿಲ್ಲ ಅಂದರೆ ಅದಕ್ಕೆ ಮೇಂಟೈನ್ ಮಾಡೋದು ಕಷ್ಟ. ಯಾವುದೇ ಅನಿಮಲ್ಸ್ ಆಗಲಿ, ಯಾವುದೇ ಇದಾಗಲಿ, ನಾವು ಒಬ್ಬರನ್ನ ಹಚ್ಕೊಂಡು ಹೋಗಪ್ಪ ಅಂದರೆ ಅವ್ರು ಇಲ್ಲ ಅಂದಾಗ ಭಾಳ ಮನಸ್ಸಿಗೆ ಹಚ್ಕೊಂಡಿರುತ್ತೆ. ಹಾಗೆ ನಮ್ಮದು ಏನಪ್ಪ ಅಂದರೆ, ಒಂದು ಸಾರಿ ಟ್ರಸ್ಟ್ ಮಾಡಿತಪ್ಪ ಅಂದರೆ ಅದನ್ನು ಸಾಯೋವರೆಗೂ ಬಿಡೋಲ್ಲ. ಅದರಲ್ಲಿ ಡಾಗ್ ಬೇರೆ, ಟ್ರಸ್ಟಿಗಂತಲೇ ಡಾಗ್ ಫೇಮಸ್. ನೀವು ನಿಮ್ಮ ಡಾಗಿಗೆ ಏನಾದರೂ ಹೊಡೀರಿ, ಬೈರಿ, ಏನು ಮಾಡಿದ್ರೆ ಕೂಡ ಮತ್ತು ನಿಮ್ಮ ಮೇಲೆ ನಂಬಿಕೆ, ಪ್ರೀತಿ, ವಿಶ್ವಾಸ ತೋರಿಸುತ್ತೆ ಮತ್ತು ನಿಮ್ಮ ಹತ್ರ ಅಲ್ಲೇ ಬರುತ್ತೆ. ನೋಡಿ, ಆ ಹತ್ರ ಬಂತು ನಮ್ಮ ಫ್ರೆಂಡ್ ಮನೆ. ಇದೆ ಬೋರ್ಡಿಂಗ್ ಮಾಡ್ತೀವಿ ಅಂದ್ರಲ್ಲ, ಇವ್ರದೇ ಮನೆ. ನೋಡಿ, ಇದೆ ನಮ್ಮ ಫ್ರೆಂಡ್ಸ್ ಬೋರ್ಡಿಂಗ್ ಮನೆ. ಎಲ್ಲ ಹೊಲ್ಸ್ ಮಾಡ್ಕೊಂಡ್ಬಿಟ್ಟತ್ತೆ. ನಡಿ ಎಲ್ಲ ನಡಿ. ಇಲ್ಲಿ ಏನು ಮಾಡೋಲ್ಲ. ಕಮ್ಯಾರ್